ಹಿನ್ನಡೆ ಏನಾಗಿಲ್ಲ. ಈಗ ಅವ್ರಿಗೆ ಅವ್ರ ಜನಪ್ರಿಯತೆಯನ್ನು ಸಹಿಸೋಕ್ಕಾಗ್ತಾ ಇಲ್ಲ. ಅವ್ರನ್ನ ಕಟ್ಟಾಕೋಕ್ಕಾಗಿಲ್ಲ. ಇಷ್ಟು ದಿವಸದಲ್ಲಿ ಅವ್ರ ಬಗ್ಗೆ ಯಾವುದೇ ಒಂದು ಕಪ್ಪು ಚುಕ್ಕೆನೂ ಇರಲಿಲ್ಲ. ಏನಾರು ಒಂದು ಮಾಡಿ ಅವ್ರ ಮೇಲೆ ಒಂದು ಗೂಬೆ ಕೂರಿಸ್ಬೇಕು ಅಂತ ಭಾಳಷ್ಟು JDSನವರು BJPಯವರು ಸಂಚು ಮಾಡಿಕೊಂಡು ಇದನ್ನು ಮಾಡಿಸ್ತಿದ್ದಾರೆ. ಸೊ ಇದರಲ್ಲೇನು ಅದರಲ್ಲೇನು ಉರುಳಿಲ್ಲ, ಏನೂ ಆಗಲ್ಲ. ತನಿಖೆ ಮಾಡೋದು ತನಿಖೆ ಮಾಡಲಿ. ಅವರೇನು ತನಿಖೆ ನಾನು ಮಾಡಬೇಡಿ ಅಂತ ಅವತ್ತು ಹೇಳಿಲ್ಲ. ಯಾರು ಬೇಕಾದ್ರೂ ಯಾರೇ ಸಂಬಂಧಪಟ್ಟವ್ರು ಕಂಪ್ಲೇಂಟ್ ಕೊಟ್ಟಾಗ ತನಿಖೆ ಮಾಡೋದು ಇರ್ತದೆ, ಮಾಡ್ತಾರೆ. ಬಿಜೆಪಿ ನಾಯಕರು ಸೀರಿಯಸ್ಸಿಗೆ ಏನಿಲ್ಲ. ಈಗ ಅವರು ಅಪ್ರೋಚ್ ಮಾಡಿದ್ರು, ಕೋರ್ಟ್ ಕೊಟ್ಟಿದ್ರು, ಆಯ್ತಪ್ಪ ಅದೇನು ಪ್ರಾಥಮಿಕ ತನಿಖೆ ಮಾಡಿ ಅಂತ ಹೇಳಿದ್ದಾರೆ. ತನಿಖೆ ಮಾಡಲಿ, ತನಿಖೆಯಲ್ಲಿ ಸತ್ಯಾಸತ್ಯತೆ ಗೊತ್ತಾಗುತ್ತೆ. ಬಿಜೆಪಿ ನಾಯಕರು ಸಿಎಂ ರಾಜೀನಾಮೆಗೆ ಆಗ್ರಹಿಸ್ತಾ ಇದ್ದಾರೆ ಸರ್. ಈಗ ಅವ್ರಿಗೆ ರಾಜೀನಾಮೆ ಕೇಳಿದ್ಬಿಟ್ಟು ಬೇರೆ ಕೆಲಸ ಇಲ್ಲ. ಆಯಿತು, ನಾಳೆ ಇನ್ನೊಬ್ಬರು CM ಬರ್ತಾರೆ. ಒಂದು 15 ದಿವಸ 20 ದಿವಸದಲ್ಲಿ ಮತ್ತೆ ಅವ್ರನ್ನ ರಾಜೀನಾಮೆ ಕೊಡಿ ಅಂತ. ಇನ್ನೊಬ್ಬೊಬ್ಬರು CMನ ಕೆಲವೊಬ್ಬರನ್ನ ಬದಲಾವಣೆ ಮಾಡೋಕ್ಕಾಗುತ್ತಾ?